ಪ್ರತಿನಿತ್ಯ ಯಂತ್ರಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ತಂತ್ರಜ್ಞಾನದ ಯುಗದಲ್ಲಿ ಯಂತ್ರಗಳ ರೀತಿಯಲ್ಲಿ ವೈದ್ಯರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದು ಕಾಲ ಬದಲಾಗ್ತಾ ಹೋಗುತ್ತೆ. ಮೇ ಬಿ 100 ವರ್ಷಗಳ ಹಿಂದೆ ಮಂತ್ರಗಳು ಕೆಲಸ ಮಾಡ್ತಾಯಿದ್ವು, ಮಂತ್ರ. ಸೊ ಇವಾಗ 2021ನೇ ಶತಮಾನದಲ್ಲಿ ಯಂತ್ರಗಳು ಕೆಲಸ ಮಾಡ್ತಾ ಇದೆ, ತಂತ್ರಜ್ಞಾನ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಇವತ್ತು ನಾವುಗಳೆಲ್ಲ ಇಂಗ್ಲೀಷ್ನಲ್ಲೇ ಕಲಿತೇವೆ. ಕನ್ನಡ ಸರಿ, ಕನ್ನಡ ಮಾತೃಭಾಷೆ, ಕನ್ನಡ ಪ್ರೀತಿಸುವ ಭಾಷೆ, ಕನ್ನಡ ಮಾತನಾಡುವ ಭಾಷೆ, ಆದರೆ ಬದುಕುವ ಭಾಷೆ ಇಂಗ್ಲೀಷ್ ಕೂಡ ಆಗಿದೆ. ಸೊ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ನಾವು ಕನ್ನಡದಲ್ಲಿ ನಾವು ಇಂಗ್ಲೀಷಲ್ಲಿ ಕಲಿತರೂ ಕೂಡ ಬಹಳ ಮುಖ್ಯವಾದದ್ದು ರೋಗಿಗಳ ಜೊತೆ ಸಂಭಾವಿಸುವಾಗಂಥ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತಾಡಿದರೆ ಅದೇ ನಾವು ಅವರಿಗೆ ಕೊಡತಕ್ಕಂಥ ದೊಡ್ಡ ಕೊಡುಗೆ ಅಂತಲೇ ಹೇಳಬೇಕಾಗುತ್ತೆ. ಸೊ ಕನ್ನಡದಲ್ಲಿ ನಾವು ಮಾತಾಡಬೇಕು. ಯಾಕೆಂದರೆ ಇವತ್ತು ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ ಅವರು ಇದು 9ನೇ ಕೃತಿ ಅವರದು. ಅಂದರೆ ಮಾತಾಡೋದು ಸುಲಭ, ಆದರೆ ಈ ಬರೆಯುವಂಥದ್ದು ಒಂದು ದೊಡ್ಡ ಕಲೆ ಅಂತಲೇ ಹೇಳಬೇಕಾಗತ್ತೆ. ಅದನ್ನು ಬಹಳ ಕಲೆ ಅವರಿಗೆ ದೈವದತ್ತವಾಗಿ ಅಥವಾ ಅವರ ಕುಟುಂಬದತ್ತವಾಗಿ ಬಂದಿದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಕನ್ನಡದಲ್ಲಿ ಈ ವೈದ್ಯಕೀಯ ಲೇಖನಗಳು ಬಹಳ ಕಡಿಮೆ, ಬಹಳ ವಿರಳ. ಆದರೆ ಈ ಪುಸ್ತಕವನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಕಳೆದ 30-40 ವರ್ಷಗಳಲ್ಲಿ. ಅಂದರೆ ಈ ತಂತ್ರಜ್ಞಾನದ ಈ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ, ಹಿಂದೆ ನಾವು ಏನು ವಾಸಿ ಮಾಡೋಕ್ಕಾಗಲ್ಲ ಅಂತ ಇದ್ವಿ, ಅದನ್ನೆಲ್ಲ ವಾಸಿ ಮಾಡ್ಬೋದು ಅನ್ನೋದನ್ನ ಈ ತಂತ್ರಜ್ಞಾನಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಹಿಂದೆ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆ್ಯಂಜಿಯೋಗ್ರಾಮ್ ಮಾಡಬಾರ್ದು ಅಂತ ಇತ್ತು. ಇವತ್ತು ಅದನ್ನ ಮಾಡಲೇಬೇಕು. ಆ್ಯಂಜಿಯೋಪ್ಲಾಸ್ಟಿ ಇಸ್ ಎ ಮಸ್ಟ್ ಅಂತ. ಸೊ ಅದರಿಂದ ಇವತ್ತು ಅಂದರೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಮೋಸ್ಟ್ ಆಫ್ ದಿ ಕಾಂಟ್ರಾ ಇಂಡಿಕೇಶನ್ಸ್ ಹ್ಯಾವ್ ಬಿಕಮ್ ಇಂಡಿಕೇಶನ್ಸ್ ಇನ್ ದಿಸ್ ಮಾಡರ್ನ್ ವರ್ಲ್ಡ್. ಮೋಸ್ಟ್ ಆಫ್ ದಿ ಕಾಂಟ್ರಾ ಇಂಡಿಕೇಶನ್ಸ್ ಹ್ಯಾವ್ ಬಿಕಮ್ ಇಂಡಿಕೇಶನ್ಸ್ ಇನ್ ದಿಸ್ ಮಾಡರ್ನ್ ವರ್ಲ್ಡ್. ಹೀಗಾಗಿ ಈ ಪುಸ್ತಕಗಳನ್ನು ನಾವು ಜನರಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಎಲ್ಲ ಹೊಸ ಹೊಸ ತಂತ್ರಜ್ಞಾನಗಳನ್ನು ಯಾವ ರೀತಿ ಯಾವ್ಯಾವ ಕಾಯಿಲೆಗಳಿದೆ, ಆ ಕಾಯಿಲೆಗಳಿಗೆ ಯಾವ ರೀತಿ ನಾವು ಹೊಸ ವಿಧಾನವನ್ನು ಅಳವಡಿಸ್ಕೋಬೋದು, ಯಾವ ರೀತಿ ಚಿಕಿತ್ಸೆ ಮಾಡ್ಬೋದು ಅನ್ನುವುದನ್ನು ಬಹಳ ಅದ್ಭುತವಾಗಿ ಚಿತ್ರಗಳ ಮೂಲಕ ಹಲವಾರು ಇದು ಅನಿಮೇಷನ್ಸು ಕೂಡ ಇದೆ, ಕೆಲವು ಚಿತ್ರಗಳು ಕೂಡ ಮೂಲಕ ಇದರಲ್ಲಿ ಸಂಗ್ರಹ ಆಗಿದೆ. ಇದು ಬಹಳ ಜನಸಾಮಾನ್ಯರಿಗೆ, ಏಕೆಂದರೆ ಅವರ ಭಾಷೆಯಲ್ಲಿ ಅವರ ಅರ್ಥ ಮಾಡಿಕೊಳ್ಳುವಂಥ ಸರಳ ಭಾಷೆಯಲ್ಲಿ ಇದನ್ನು ಬರೆದಿದ್ದಾರೆ ಎಲ್ಲ ಲೇಖಕರು. ಅದರಿಂದ ಎಲ್ಲ ನಮ್ಮ ವೈದ್ಯಕೀಯ ಸ್ನೇಹಿತರಿಗೆ, ತಜ್ಞ ವೈದ್ಯರುಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಇವತ್ತು ಈ ವೈದ್ಯಕೀಯ ಕ್ಷೇತ್ರ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಈಗಾಗಲೇ ಹೇಳಿದರು, ಎಷ್ಟೇ ತಂತ್ರಜ್ಞಾನ ಇರ್ಬೋದು, ಎಷ್ಟೇ ನೋಡಿ ಒಂದು ಕಡೆ ಏನಾಗ್ತಾ ಇದೆ, ಆವಿಷ್ಕಾರಗಳನ್ನು ನಾವು ಮಾಡ್ತಾ ಇದ್ದೀವಿ, ತಂತ್ರಜ್ಞಾನವನ್ನು ಅಳವಡಿಸ್ತಾ ಇದ್ದೀವಿ. ಇವತ್ತು ಕೃತಿಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೇವೆ, ಮಿಷಿನ್ ಲರ್ನಿಂಗ್ ಅಂತ ಹೇಳ್ತೇವೆ, ನಂತರ ಟೆಲಿಮೆಡಿಸಿನ್ ಅಂತ ಹೇಳ್ತೇವೆ. ಇದೆಲ್ಲ ಇದೆ. ಒಂದು ಕಡೆ ತಂತ್ರಜ್ಞಾನ ಆವಿಷ್ಕಾರಗಳು ಬಹಳ ಮುಂದುವರಿತಾ ಇದೆ, ಅದೇ ರೀತಿ ಹೊಸ ಹೊಸ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಭಾರತ ದೇಶದಲ್ಲಿ 60% ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ. ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಯಾವುದು? ಒಂದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು, 2ನೇದು ಸಕ್ಕರೆ ಕಾಯಿಲೆ, 3ನೇದು ಅಧಿಕ ರಕ್ತದ ಒತ್ತಡ, 4ನೇದು ಪಾರ್ಶ್ವವಾಯು, 5ನೇದು ಕ್ಯಾನ್ಸರು, 6ನೇದು ಹೊಸದಾಗಿ ಸೇರಿಕೊಂಡಿದೆ ಈ ಗುಂಪಿಗೆ. ಏನಪ್ಪ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಅಥವಾ ಒಂಟಿತನ. ಇವತ್ತು ಸ್ಕ್ರೀನ್ ಅಡಿಕ್ಷನ್ನು, ಒಂಟಿತನ ಬಹಳ ದೊಡ್ಡ ಕಾಯಿಲೆಯಾಗಿ ಇದೆ. ಇದಕ್ಕೆ ಕಾರಣ ಒಂಟಿತನಕ್ಕೆ ಅಂದರೆ ಅವರು ಒಬ್ಬರೇ ಇದ್ದಾರೆ ಅಂತ ಅಲ್ಲ, ಜೊತೆಗಿದ್ರೂ ಒಂಟಿತನ, ಒಬ್ರಿಗೆ ಮಾತಾಡೋದಿಲ್ಲ. ಸೊ ನಾವೆಲ್ಲ ಇವತ್ತು ಈ ಟೆಕ್ನಾಲಜಿ, ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದೋಗಿದ್ದೇವೆ. ಮೊಬೈಲ್ ಫೋನ್ ಅಥವಾ ಈ ಹೊಸ ಟೆಕ್ನಾಲಜಿ ಬೋನಿನಲ್ಲಿ ಬಿದ್ದೋಗಿದ್ದೇವೆ.
ಸೊ ಈ ಕಾಯಿಲೆಗಳು ಅಂದರೆ ಏನಾಗಿದೆ, ಭಾರತ ದೇಶದಲ್ಲಿ ಎಲ್ಲ ಕಾಯಿಲೆಗಳು ಕೂಡ 10ರಿಂದ 15 ವರ್ಷ ಬೇಗ ಬರ್ತಾ ಇದೆ. ನಾವು ಐರೋಪ್ಯ ದೇಶಗಳಿಗೆ, ಅಮೇರಿಕ ದೇಶಗಳಿಗೆ ಹೋಲಿಕೆ ಮಾಡಿದರೆ ಎವ್ರಿಥಿಂಗ್ ಈಸ್ ಅರ್ಲಿ, ಪ್ರಿಮೆಚ್ಯೂರ್. ನೋಡಿ, ಮಧುಮಕ್ಕಳಲ್ಲಿ ಮಧುಮೇಹ, ಮಧುಮಕ್ಕಳಲ್ಲಿ ಹೃದಯಾಘಾತ. ಎಷ್ಟು ಜನ ಇಲ್ಲಿ ಛತ್ರದಿಂದ, ಮದುವೆ ಮಂಟಪದಿಂದ ಕರ್ಕೊಬಂದಿದ್ದಾರೆ, ವರನನ್ನು ಕರ್ಕೊಂಬಂದಿದ್ದಾರೆ. ಅದು ಅರೇಂಜ್ಡ್ ಮ್ಯಾರೇಜೇ, ಅದೇನಂತ ಫೋರ್ಸಿಬಲ್ ಮ್ಯಾರೇಜ್ ಏನಿಲ್ಲ. ಸೊ ಅದರಿಂದ ಇವೆಲ್ಲ ಏನಾಯಿತು, ಇವತ್ತು ಭಾರತ ದೇಶದಲ್ಲಿ ಈ ಕಾಯಿಲೆಗಳು ಬಹಳ ಜಾಸ್ತಿ ಆಗ್ತಾಯಿದೆ ಇವತ್ತು. ಯಾಕೆಂದರೆ ಒಂದು ಕಾಲ ಇತ್ತು, ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು ಈ ಕಾಯಿಲೆಗಳಿಗೆ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ, ತಂದೆ ತಾಯಿಗಳು ಅವರ ಮಕ್ಕಳನ್ನು ಹೃದಯಾಘಾತಕ್ಕೆ ಅಥವಾ ಅಧಿಕ ರಕ್ತದ ಒತ್ತಡಕ್ಕೆ ಅಥವಾ ಕ್ಯಾನ್ಸರ್ಗೆ ಅಥವಾ ಸ್ಟ್ರೋಕ್ಗೆ ಕರ್ಕೊಬರ್ತಾ ಇದ್ದಾರೆ. ಇದು ನಿಜವಾಗ್ಲೂ ವಿಪರ್ಯಾಸ. ತಂದೆ ತಾಯಿಗಳು ಅವರ ಮಕ್ಕಳನ್ನು 25ರಿಂದ 40 ವಯೋಮಿತಿಯಲ್ಲಿ ಇರತಕ್ಕಂಥ ಮಕ್ಕಳನ್ನು ಕರ್ಕೊಬರ್ತಾ ಇದ್ದಾರೆ. ಸೊ ಇದರಿಂದ ನಾವು ಬಹಳ ಮುಖ್ಯವಾದದ್ದು ತಂತ್ರಜ್ಞಾನ, ಬಹಳ ಮುಖ್ಯವಾದದ್ದು. ಏಕೆಂದರೆ ಇದರಲ್ಲಿ ಎಲ್ಲ ರೀತಿಯ ಬಗ್ಗೆ ವಿಶ್ಲೇಷಣೆ ಇದೆ. ಇವತ್ತು ಹೃದಯಾಘಾತ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯಾವ್ಯಾವುದು ಆವಿಷ್ಕಾರಗಳಿದೆ. ಇವತ್ತು ಹೃದಯದ ಕವಾಟವನ್ನು ಓಪನ್ ಹಾರ್ಟ್ ಸರ್ಜರಿ ಇಲ್ಲದೇ ಬದಲಾಯಿಸ್ಬೋದು. ಅಥವಾ ಕ್ಯಾನ್ಸರ್ಗೂ ಅಷ್ಟೇ, ಇವತ್ತು ಕೀಮೋಥೆರಪಿ ಇದೆ, ಇಮ್ಯುನೋಥೆರಪಿ ಇದೆ, ದೆನ್ ರೇಡಿಯೋಥೆರಪಿ ಆಗ್ಬೋದು, ಅಥವಾ ಸೈಬರ್ ನೈಫ್ ಅಂತ ಇದೆ. ಅಂದರೆ ಅದೆಲ್ಲ ಇದೆ. ಆದರೂ ಕೂಡ ಇವತ್ತು ಕೃತಕ ಬುದ್ಧಿಮತ್ತೆ ಬಹಳ ವೇಗವಾಗಿ ಬರ್ತಾ ಇದೆ. ಇವತ್ತು ಏನೇ ಇರಲಿ, ನಿಜವಾದ ನಮ್ಮ ಸೂಪರ್ ಕಂಪ್ಯೂಟರ್ ಯಾವುದಿರಬೇಕು ಅಂದರೆ ನಮ್ಮ ಮೆದುಳು ಸೂಪರ್ ಕಂಪ್ಯೂಟರ್ ಆಗಿರಬೇಕು. ನಮ್ಮ ಮೆದುಳು ಸೂಪರ್ ಕಂಪ್ಯೂಟರ್ ಆಗಿರಬೇಕು. ಅಂದರೆ ಬಹುಶಃ ಮುಂದಿನ ನಿಮ್ಮ ಎಡಿಷನ್ನಲ್ಲಿ ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ ಅವರಲ್ಲಿ ನಾನು ಹೇಳೋದಂದರೆ, ಇಲ್ಲಿ ಎಲ್ಲ ವಿವರಣೆ ಕೊಟ್ಟಿದ್ದೀರಿ ತಂತ್ರಜ್ಞಾನದ ಬಗ್ಗೆ, ಆವಿಷ್ಕಾರಗಳ ಬಗ್ಗೆ, ರೊಬಾಟಿಕ್ ಪ್ರೊಸೀಜರ್ಸ್ ಆಗ್ಬೋದು, ಅಥವಾ ಎಲ್ಲ ಅದ್ರ ಕ್ಯಾನ್ಸರ್ಗೆ ಯಾವ್ಯಾವುದು ಟ್ರೀಟ್ಮೆಂಟ್ ಬಂದಿದೆ, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಬಂದಿದೆ, ಅಥವಾ ಎಲ್ಲದ್ರ ಬಗ್ಗೆ ಇದೆ. ಇದರ ಜೊತೆಗೆ ಬಹುಶಃ ಮುಂದಿನ ಎಡಿಷನ್ನಲ್ಲಿ ಆ ಕಾಯಿಲೆಯ ರೋಗ ಲಕ್ಷಣಗಳು ಒಂದು ಪುಟ ಇದ್ದರೆ ಬಹಳ ಅನುಕೂಲ ಆಗುತ್ತೆ. ಕಾಯಿಲೆಯ ರೋಗ ಲಕ್ಷಣಗಳು ಒಂದು ಪುಟ ಇದ್ದರೆ, ಈಗ ಹೃದಯಾಘಾತ ಎಲ್ಲ ಅಂದ್ಕೊಳ್ಳೋದು ಎದೆ ಎಡಭಾಗದಲ್ಲೇ ಬರುತ್ತೆ ಅಂತ. ಎದೆ ಎಡಭಾಗದಲ್ಲೇ ನೋವು ಬರಬೇಕು ಅಂತ ಏನಿಲ್ಲ. ಕತ್ತಲ್ಲಿ ಬರ್ಬೋದು, ಗಂಟ್ಲಲ್ಲಿ ಬರ್ಬೋದು, ದವಡೆನಲ್ಲಿ ಬರ್ಬೋದು, ಅಥವಾ ಹೃದಯದ ಮೇಲ್ಭಾಗದ ಇದು ಬೆನ್ನಿನ ಮೇಲ್ಭಾಗದಲ್ಲಿ ಬರ್ಬೋದು. ಕೆಲವರಿಗೆ ಹೃದಯಾಘಾತ ಆದಾಗ ಬಲಭಾಗದಲ್ಲಿ, ಎದೆ ಬಲಭಾಗದಲ್ಲಿ ಬರ್ಬೋದು, ಅಥವಾ ಎದೆ ಉರಿ ಥರ ಬರ್ಬೋದು. ಅಂದರೆ ನಾವು ಏಕೆಂದರೆ ಜನಸಾಮಾನ್ಯರಿಗೆ ನಾವು ರೋಗ ಲಕ್ಷಣಗಳ ಬಗ್ಗೆ ಒಂದು ಅವೇರ್ನೆಸ್ ಅಂತ ಏನು ಹೇಳ್ತೀವಿ, ಅರಿವು ಮೂಡಿಸುವಂಥದ್ದು ಕೆಲಸ ಮಾಡ್ಬೋದು. ಕ್ಯಾನ್ಸರ್ ಬಗ್ಗೆ, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಆಗ್ಬೋದು, ಗಾಲ್ ಬ್ಲಾಡರ್ದಾಗ್ಬೋದು. ಸೊ ಅದರಿಂದ ರೋಗ ಲಕ್ಷಣಗಳ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಜನಸಾಮಾನ್ಯರಿಗೆ ಕೊಟ್ಟರೆ, ಅಂದರೆ ಈ ಕಾಯಿಲೆಗಳು ಯಾವುದೇ ಆಗಿರಲಿ, ಅದು ಅರ್ಲಿ ಸ್ಟೇಜಲ್ಲಿ ನಾವು ಅದನ್ನು ರೆಕಗ್ನೈಸ್ ಮಾಡಿದರೆ ಅದು ಕ್ಯೂರ್ ರೇಟು ವೆರಿ ಹೈ ಇರುತ್ತೆ. ಸೊ ಅದರಿಂದ ಅನುಕೂಲ ಆಗುತ್ತೆ. ಸೊ ಅರ್ಲಿ ರೆಕಗ್ನಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗಾಗಲೇ ವಿಚಾರ ಹೇಳಿದೆ ನಾವು, ಏನು ತಂತ್ರಜ್ಞಾನ ಇದು ಆವಿಷ್ಕಾರಗಳು ಎಲ್ಲೇ ಇರಲಿ, ಆದರೆ ಸ್ಟಿಲ್ ನಮ್ಮ ಕ್ಲಿನಿಕಲ್ ಅಪ್ರೋಚು ಬಹಳ ಮುಖ್ಯವಾದದ್ದು. ಅದಕ್ಕೆ 3 T's ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. 3 T's. 1 is talk, 2 is touch, 3rd is treat. ಇದು 3 ಇದ್ದರೆ 4th T ಆ್ಯಡ್ ಆಗುತ್ತೆ, ದಟ್ ಈಸ್ ಟ್ರಸ್ಟ್ ಅಂತ. ಸೊ ಟಾಕ್, ಟಚ್, ಟ್ರೀಟ್ ಆ್ಯಂಡ್ ಟ್ರಸ್ಟ್. ಯಾಕೆಂದರೆ ನಮ್ಮ ಚಿಕಿತ್ಸೆ ಯಾವಾಗಲೂ ಪೇಷಂಟ್ ಸೆಂಟ್ರಿಕ್ ಆಗಿರಬೇಕೇ ಹೊರತು ಇನ್ವೆಸ್ಟಿಗೇಷನ್ ಸೆಂಟ್ರಿಕ್ ಆಗಿರಬಾರ್ದು. ಎಷ್ಟೋ ಸರಿ ಮೋಸ್ಟ್ ನೆಗ್ಲೆಕ್ಟೆಡ್ ಪರ್ಸನ್ ಇನ್ ದ ಹೋಲ್ ಟ್ರೀಟ್ಮೆಂಟ್ ಈಸ್ ಪೇಷಂಟ್ ಹಿಮ್ಸೆಲ್ಫ್. ಯಾಕೆಂದರೆ ಆ ರೀತಿ ತಂತ್ರಜ್ಞಾನ ಅಳವಡಿಕೆ ಒಂದು ಕಡೆ ಆಯಿತು, ಇದೆಲ್ಲ ನಮ್ಮ ಮುಂದೆ ಇದೆ ಇವತ್ತು, ಎಲ್ಲ ಅದಕ್ಕೆ ಅವಶ್ಯಕತೆ ಇದೆಯಾ, ಅವಶ್ಯಕತೆ ಇಲ್ವಾ? ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ 3 things ಆರ್ ವೆರಿ ಇಂಪಾರ್ಟೆಂಟ್ ನಮ್ಮ ಪ್ರೊಫೆಷನಲ್ಸ್ಗೆ. ಒಂದು, ಡಿಸಿಷನ್ ಮೇಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇನ್ಸಿಷನ್ಸ್. ಡಿಸಿಷನ್ ಮೇಕಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟರ್ವೆನ್ಷನ್ಸ್. 3rd ಈಸ್ ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಹಾರ್ಮ್ಫುಲ್ ದೆನ್ ದ ಡಿಸೀಸ್. ಇದು ಬಹಳ ಮುಖ್ಯವಾದದ್ದು. ಟ್ರೀಟ್ಮೆಂಟು
ಕಾಯಿಲೆಗಿಂತ ಅಪಾಯಕಾರಿ ಆಗಿರಬಾರ್ದು. ಅದನ್ನು ಎವ್ಯಾಲ್ಯೂಯೇಷನ್, ಅದಕ್ಕೋಸ್ಕರ ನಾವು ಬಹಳ ಮುಖ್ಯವಾದದ್ದು ರೋಗಿಗಳಿಗೆ ಈ ಏನೇ ತಂತ್ರಜ್ಞಾನ ಇರಲಿ, ಏನೇ ಆವಿಷ್ಕಾರಗಳಿರಲಿ, ನಾವು ರೋಗಿಗಳಿಗೆ ಸಮಯವನ್ನು ಕೊಡಬೇಕು. ದಟ್ ಈಸ್ ದಿ ರಿಯಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು. ರೋಗಿಗಳಿಗೆ ಒಂದು 3ರಿಂದ 5 ನಿಮಿಷ ಅವರಿಗೆ ಅವರ ರೋಗ ಲಕ್ಷಣಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಎಷ್ಟೋ ಸರಿ ಅಧ್ಯಯನಗಳಿದೆ, ನಾವು ರೋಗಿ ಹೇಳೋದನ್ನ ಕೇಳಿಸ್ಕೊಂಡ್ರೆ ಸರಿಯಾಗಿ, ನಾವು ಫಿಸಿಕಲ್ಲಾಗಿ ಅವ್ರನ್ನ ಪರೀಕ್ಷೆ ಮಾಡಿದರೆ ಇಟ್ ಈಸ್ ಆಲ್ಮೋಸ್ಟ್ ಮ್ಯಾಚಿಂಗ್ 80% ಆಫ್ ಯುವರ್ MRI ಫೈಂಡಿಂಗ್ಸ್ ಆ್ಯಂಡ್ 80% ಆಫ್ ಯುವರ್ CT ಫೈಂಡಿಂಗ್ಸ್ ಆ್ಯಂಡ್ 80% ಆಫ್ ಯುವರ್ ಎಕೋ ಫೈಂಡಿಂಗ್ಸ್ ಅಂತ. ಸೊ ಅದಕ್ಕೋಸ್ಕರ ನಾವು ರೋಗಿಗಳು ಹೇಳೋದನ್ನ ಕೇಳಿಸ್ಕೋಬೇಕು, ಅವರಿಗೆ ಸಮಯ ಕೊಡಬೇಕು, ನಾವು ಫಿಸಿಕಲ್ ಎಕ್ಸಾಮಿನೇಷನನ್ನು ಮಾಡಬೇಕು. ಅದು ಇವೆಲ್ಲ ಒಂದು ಪೂರ್ ಮ್ಯಾನ್ಸ್ CT ಅಂತ ಹೇಳ್ತೀವಿ, ಪೂರ್ ಮ್ಯಾನ್ಸ್ MRI, ಪೂರ್ ಮ್ಯಾನ್ಸ್ ಎಂಡೋಸ್ಕೋಪಿ. ಸೊ ಇದು ಬಹಳ ಮುಖ್ಯವಾದದ್ದು. ಹೀಗಾಗಿ ಇವತ್ತು ಈ ರೀತಿ ಸೂರ್ಯನಾರಾಯಣ ಶರ್ಮಾ ಅವ್ರನ್ನ ನಾವು ನಿಜವಾಗ್ಲೂ ಅಭಿನಂದಿಸಬೇಕು. ಅವ್ರದ್ದೊಂದು ವಿಶೇಷವಾದಂಥ ಸಾಹಿತಿ ವ್ಯಕ್ತಿತ್ವ ಇದೆ ಅವರಿಗೆ. ಯಾಕೆಂದರೆ ಸಾಮಾನ್ಯವಾಗಿ ವೈದ್ಯರುಗಳಿಗೆ ನಾವು ಮಾತಾಡ್ತೀವಿ, ಕಾನ್ಫರೆನ್ಸಲ್ಲಿ ಮಾತಾಡ್ತೀವಿ, ಲೆಕ್ಚರ್ ಕೊಡ್ತೀವಿ, ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಈ ರೀತಿ ಪುಸ್ತಕಗಳನ್ನು ಬರೆಯೋದು ಬಹಳ ಕಷ್ಟ. ಅದನ್ನು ಬಹುಶಃ ಅದರಲ್ಲೂ ವೈದ್ಯರುಗಳು ಅಂದರೆ ಲೇಖನವನ್ನು ಪಡೀಲಿಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಹಳ ಕಷ್ಟ, ನಾವು ಬ್ಯುಸಿ ಇರ್ತೀವಿ. ಸೊ ಅದರಿಂದ ಇವತ್ತು ನಾವು ವೈದ್ಯಕೀಯ ಕ್ಷೇತ್ರದಲ್ಲಿ, ಅದರಲ್ಲೂ ಕನ್ನಡದಲ್ಲಿ ಈ ರೀತಿ ಲೇಖನ ಬಂದಿರೋದಕ್ಕೆ ಅವರಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಆಯಿತು, ಒಂದು ಸೈಡು ದೇರ್ ಈಸ್ ಎಕ್ಸ್ಪ್ಲೋಷನ್ ಆಫ್ ಟೆಕ್ನಾಲಜಿ, ಇನ್ನೊಂದು ಕಡೆ ಅಗ್ರೆಸಿವ್ ಮಾರ್ಕೆಟಿಂಗ್ ಫೋರ್ಸಸ್ ಇದೆ. ಸೊ ಇದರ ಮಧ್ಯೆ ನಾವು ರೋಗಿಗಳಿದ್ದೇವೆ, ಇದರ ಮಧ್ಯೆ ನಾವು ವೈದ್ಯರುಗಳಿದ್ದೇವೆ. ಸೊ ಹೀಗಾಗಿ ಈ ಟೆಕ್ನಾಲಜಿ ಬಹುಶಃ ಇವತ್ತು ಡಿವೈಸಸ್ ಆಗ್ಬೋದು, ಇಂಪ್ಲಾಂಟ್ಸ್ ಆಗ್ಬೋದು, ಅಥವಾ ಕೀಮೋಥೆರಪಿ, ಇಮ್ಯುನೋಥೆರಪಿ ಡ್ರಗ್ಸ್ ಆಗ್ಬೋದು. ಬಹುಶಃ ಇದು ಬಹಳ ಮುಖ್ಯವಾದದ್ದು. ಸಾಮಾನ್ಯ ಜನರ ಕೈಗೆ ಎಟುಕುವಂಥ ಸ್ಥಿತಿಗೆ ನಾವು ಹೋಗಬೇಕಾಗುತ್ತೆ. ಇವಾಗ ಮೇಕ್ ಇನ್ ಇಂಡಿಯಾ ಅನ್ನುವ ಆತ್ಮನಿರ್ಭರ್ ಪ್ರಾಜೆಕ್ಟ್ ಅಡಿಯಲ್ಲಿ 2014ರಲ್ಲಿ ನಮ್ಮ ದೇಶದಲ್ಲಿ ಸ್ಟಾರ್ಟಪ್ಸು ಬಹುಶಃ 500 ಸ್ಟಾರ್ಟಪ್ಸ್ ಇದಿತ್ತು. ಇವತ್ತು 1,20,000 ಸ್ಟಾರ್ಟಪ್ಸ್ ಇದೆ. ಇವತ್ತು ಭಾರತ ದೇಶದಲ್ಲೇ ಸುಮಾರು ಡಿವೈಸಸ್ಸು, ಇಂಪ್ಲಾಂಟ್ಸ್, ಇನ್ಕ್ಲೂಡಿಂಗ್ ರೋಬೋಟಿಕ್ ಎಕ್ವಿಪ್ಮೆಂಟ್ಸ್ನ ಮಾಡುವಂಥದ್ದು ಇದೆ. ಸೊ ಅದರಿಂದ ಇವತ್ತು ಭಾರತ ಸರ್ಕಾರ ಕೂಡ ಇವತ್ತು ಕೆಲವು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಔಷಧಿಗೆ ಈಗ ಕಸ್ಟಮ್ ಡ್ಯೂಟಿ ತೆಗೆದಿದ್ದಾರೆ. ಆದರೆ ಅಷ್ಟು ಸಾಲದು, ಇನ್ನೂ ಕೂಡ ಇಮ್ಯುನೋಥೆರಪಿ ಡ್ರಗ್ಸ್ಗೂ ಕೂಡ ತೆಗಿಬೇಕಾಗಿದೆ. ಯಾಕೆಂದರೆ ಇಮ್ಯುನೋಥೆರಪಿ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. 20ರಿಂದ 40 ಲಕ್ಷ ಅಥವಾ 60 ಲಕ್ಷ ಆಗುತ್ತೆ. ಅದರಿಂದ ನಾವು ಏನೇ ತಂತ್ರಜ್ಞಾನ ಅಂದರೆ ನಮ್ಮ ವೈದ್ಯರುಗಳ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನಪ್ಪ ಅಂದರೆ, ಒಂದು ಚಿಕಿತ್ಸೆ ಮಾಡುವ ಮೊದಲು ಅಥವಾ ಏನು ನಾವು ಪ್ಲ್ಯಾನ್ ಮಾಡ್ತೇವೆ, ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಈ ರೋಗಿಗೆ ಅನ್ನೋದು ಮೊದಲು ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕು. ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಎಷ್ಟು ಒಳ್ಳೆಯ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅದನ್ನು ಮಾಡಬೇಕು. ಅದು ನಮ್ಮ ಮೇಲೆ ಇರತಕ್ಕಂಥ ಜವಾಬ್ದಾರಿ. ಯಾಕೆಂದರೆ ಇವತ್ತು ನೋಡ್ಬೋದು, ನೀವು ಏರೋಪ್ಲೇನಲ್ಲಿ ಪ್ರಯಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಆಯಿತು, ಫಸ್ಟ್ ಕ್ಲಾಸ್ ಇದೆ, ಎಕ್ಸಿಕ್ಯೂಟಿವ್ ಕ್ಲಾಸ್ ಇದೆ, ಎಕಾನಮಿ ಕ್ಲಾಸ್ ಇದೆ. ಏರ್ ಕ್ರ್ಯಾಶ್ ಆದರೆ ಎಲ್ಲ ಕ್ಲಾಸವರು ಸಹ ಇದೆ. ಎಕಾನಮಿ ಕ್ಲಾಸು ಅನ್ಲೆಸ್ ಸಂಬಡಿ ಈಸ್ ಸಿಟ್ಟಿಂಗ್ ಲಕ್ಕಿಲಿ ನಿಯರ್ ದಿ ಎಕ್ಸಿಟ್. ಸೊ ಅದರಿಂದ ಬಹಳ ಮುಖ್ಯವಾದದ್ದು, ಇಟ್ಸ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರತಕ್ಕಂಥದ್ದು. ಯಾಕೆಂದರೆ ಇವತ್ತು ಹಲವಾರು ಟೆಕ್ನಾಲಜಿ ಇದೆಲ್ಲ ಬಂದಿದೆ. ಇವತ್ತು ರೋಬೋಟಿಕ್ ಪ್ರೊಸೀಜರ್ಸು, ಇಂಡಿಯಾ ಈಸ್ ಬಿಕಮಿಂಗ್ ಎನ್ ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಫಾರ್ ಹೆಲ್ತ್ ಟೂರಿಸಮ್, ಅದು ಕೂಡ ಆಗಿದೆ. ಸೊ ಹೀಗಾಗಿ ನಾವು ವೈದ್ಯರುಗಳ ಮೇಲೆ ಇರತಕ್ಕಂಥ ಜವಾಬ್ದಾರಿ ಒಂದು ನಾವು ಕೇಳಿಸ್ಕೋಬೇಕಾಗಿದೆ. ಎಷ್ಟೋ ಸರಿ ಬಹಳ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು, ಅಮೇರಿಕಾದಲ್ಲಿ ಎವ್ಯಾಲ್ಯೂಯೇಷನ್ ಆಗಿದೆ, ಈಸ್ ಇನ್ ಅಮೇರಿಕಾ. ಸೊ ನಾನು ಲೋಕಸಭಾ ಸದಸ್ಯನಾದರೂ ಕೂಡ ವಾರದಲ್ಲಿ 2 ದಿವಸ ನಾನು ನನ್ನ ಕಾರ್ಡಿಯಾಲಜಿ ಪ್ರಾಕ್ಟೀಸ್ನ ಮುಂದುವರಿಸಿದ್ದೀನಿ. ಸೋಮವಾರ ಮತ್ತು ಬುಧವಾರ ಬೆಂಗಳೂರು ಹಾಸ್ಪಿಟ್ಲ್ ಅಂತ ಸೌತ್ ಆ್ಯಂಡ್ ಸರ್ಕಲಲ್ಲಿ ಸೋಮವಾರ ಬುಧವಾರ.
ಸೊ ಅವರು ನಂತರ ಇವನ್ ಇಂಗ್ಲೆಂಡಲ್ಲಿ ಎವ್ಯಾಲ್ಯೂಯೇಟ್ ಆಗಿದೆ. ಸೊ ಡಯಾಗ್ನೋಸ್ಡ್ ಆಸ್ ಪಲ್ಮನರಿ ಹೈಪರ್ಟೆನ್ಷನ್. ಅಂದರೆ ಪಲ್ಮನರಿ ಹೈಪರ್ಟೆನ್ಷನ್ ಅಂದರೆ ಈ ಲಂಗ್ಸಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಕಾಸ್ ಇಲ್ಲ ಅಂದರೆ ಇಟ್ ಈಸ್ ಅ ಇಡಿಯೋಪಥಿಕ್ ಪಲ್ಮನರಿ ಹೈಪರ್ಟೆನ್ಷನ್. ಆ್ಯಂಡ್ ನಾರ್ಮಲಿ ಸರ್ವೈವಲ್ ಈಸ್ ಜಸ್ಟ್ 80%. ಸರ್ವೈವಲ್ ಈಸ್ ಓನ್ಲಿ 5 year ಸರ್ವೈವಲ್ ಈಸ್ ಜಸ್ಟ್ ಅಬೌಟ್ 30%, 20%. ಸೊ ನಾನು ಪ್ರಾಬಬ್ಲಿ 6th ಕಾರ್ಡಿಯಾಲಜಿಸ್ಟ್ ಅನಿಸುತ್ತೆ ಅದು ನೋಡಿದ್ದು. ಎಲ್ಲರೂ ಅದೇ ಇದೆ, ಇದು ಅನ್ಎಕ್ಸ್ಪ್ಲೈನ್ಡ್ ಪಲ್ಮನರಿ ಹೈಪರ್ಟೆನ್ಷನ್, ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಸೊ ಈ ಎಕೋ ಮಾಡುವಾಗ ಐ ಟೋಲ್ಡ್ ಮೈ ಟೆಕ್ನಿಷಿಯನ್, ಐ ಮೈ ಸೆಲ್ಫ್ ವಿಲ್ ಡೂ ದಿಸ್ ಎಕೋ, ಲೆಟ್ ಮಿ ಸಿ ಅಂತ. ಸೊ ಒನ್ ಕ್ಲೂ ಐ ಗಾಟ್, ಪಲ್ಮನರಿ ಹೈಪರ್ಟೆನ್ಷನ್ ಇದ್ದಾಗ ಪಲ್ಮನರಿ ಫ್ಲೋ ಕಡಿಮೆ ಆಗಬೇಕು. ಬಟ್ ಇದರಲ್ಲಿ ಪಲ್ಮನರಿ ಫ್ಲೋ ತುಂಬ ಜಾಸ್ತಿ ಇತ್ತು. ದೆನ್ ಐ ವಾಸ್ ಶ್ಯೂರ್ ದೇರ್ ಮಸ್ಟ್ ಬಿ ಸಮ್ ಶಂಟ್ ಅಟ್ ಸಮ್ ಲೆವೆಲ್. ಅದು ನೋಡಿದರೆ ಈ ನಮ್ಮ ಪಲ್ಮನರಿ ವೇನ್ಸು ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಡ್ರೈನ್ ಆಗಬೇಕು 4, ಅದರಲ್ಲಿ 2 ರೈಟ್ ಸೈಡಿಗೆ ಡ್ರೈನ್ ಆಗ್ತಾಯಿತ್ತು. ಆ್ಯಂಡ್ ಇಟ್ ಈಸ್ ಕ್ಯೂರಬಲ್. ಸೊ ಅದಕ್ಕೋದ್ರೆ ಎಷ್ಟೇ ಟೆಕ್ನಾಲಜಿ ಇರ್ಬೋದು, ಸೊ ಅದಕ್ಕೆ ಹೇಳ್ತೇವೆ ವಿಸ್ಡಮ್ ಲಿಸನ್ಸ್ ಅಂತೆ. ವಿಸ್ಡಮ್ ಲಿಸನ್ಸ್, ನಾಲೆಡ್ಜ್ ಸ್ಪೀಕ್ಸ್ ಅಂತ. ಸೊ ಒನ್ ಹ್ಯಾಸ್ ಟು ಕಂಬೈನ್ ಬೋತ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ಫಾರ್ ಎನ್ ಆ್ಯಕ್ಯುರೇಟ್ ಅಸೆಸ್ಮೆಂಟ್. ಸೊ ಅದರಿಂದ ನಮ್ಮ ಸ್ಟ್ರ್ಯಾಟಜಿ ಆಫ್ ಟ್ರೀಟ್ಮೆಂಟ್ ಏನಿದೆ ಇವತ್ತು ಭಾರತ ದೇಶದಲ್ಲಿ ಆಯಿತು, ಇದೆಲ್ಲ ಆಯುಷ್ಮಾನ್ ಭಾರತ್ ಸ್ಕೀಮ್ ಎಲ್ಲ ಇದೆ. ಆದರೂ ಕೂಡ ಬಹುಶಃ ಇನ್ನೂ ಈ ರಿವೈಸ್ಡ್ ಪ್ಯಾಕೇಜ್ ರೇಟ್ಸ್ ಇನ್ನೂ ನಮ್ಮ ರಾಜ್ಯದಲ್ಲಿ ಅಡಾಪ್ಟ್ ಆಗಿಲ್ಲ. ಅದರಿಂದ ಕೆಲವು ಇವತ್ತು 40% ಆಫ್ ಹೆಲ್ತ್ ಕೇರ್ ಈಸ್ ಗಿವನ್ ಬೈ ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ಗೌರ್ಮೆಂಟ್. 60% ಆಫ್ ಹೆಲ್ತ್ ಕೇರ್ ಸರ್ವಿಸಸ್ ಈಸ್ ಸ್ಟಿಲ್ ಗಿವನ್ ಬೈ ಪ್ರೈವೇಟ್. ಸೊ ಈ ಸ್ಕೀಮ್ಗಳು ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲ ಕಡೆ ಲಭ್ಯವಾಗಬೇಕಾದ್ರೆ ರೀಸನಬಲ್ ಆಗಿ ಪ್ಯಾಕೇಜ್ ರೇಟ್ಸ್ ಕೂಡ ಅವಶ್ಯಕತೆ ಇದೆ. ಯಾಕೆಂದರೆ 2022ನಲ್ಲಿ ಪ್ಯಾಕೇಜ್ ರೇಟ್ಸ್ ರಿವೈಸ್ ಆಗಿದೆ, ಬಟ್ ನಮ್ಮ ಸ್ಟೇಟ್ ಇನ್ನೂ ಅದು ಅಡಾಪ್ಟ್ ಮಾಡಿಲ್ಲ. ಅಟ್ಲೀಸ್ಟು ಇಟ್ ಶುಡ್ ಮೀಟ್ ದಿ ಆ್ಯಕ್ಚುಯಲ್ಸ್ ಅಟ್ಲೀಸ್ಟ್. ಬಿಕಾಸ್ ಈ ಇಂಪ್ಲಾಂಟ್ಸ್ ಎಲ್ಲ ಕಾಸ್ಟ್ಲಿ ಇದೆ. ಈ ರೋಬೋಟಿಕ್ ಪ್ರೊಸೀಜರ್ಸ್ ಆಗ್ಬೋದು, ಇಂಪ್ಲಾಂಟ್ಸ್ ಆಗ್ಬೋದು, ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ನನ್ ಆಫ್ ದೆಮ್ ಆರ್ ಇನ್ಕ್ಲೂಡೆಡ್. ಸೊ ನಿಯರ್ಲಿ ಒಟ್ಟು 1900 ಪ್ರೊಸೀಜರ್ಸ್ ಇದೆ. ಈ 1900 ಪ್ರೊಸೀಜರ್ಸಲ್ಲಿ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಓನ್ಲಿ 1300 ಆರ್ ಇನ್ಕ್ಲೂಡೆಡ್. ಅನದರ್ 600 ಹೈ ಎಂಡ್ ಪ್ರೊಸೀಜರ್ಸ್ ಆರ್ ನಾಟ್ ಎಟ್ ಇನ್ಕ್ಲೂಡೆಡ್. ಅದನ್ನು ಇನ್ಕ್ಲೂಡ್ ಮಾಡಿದರೆ ಪಾಪ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ. ವಿ ಆರ್ ಆ್ಯಕ್ಚುಲಿ ಐ ಆಮ್ ಆಲ್ಸೋ ಒನ್ ಆಫ್ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ಆ್ಯಕ್ಚುಲಿ. ಸೊ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ದಟ್ ಆಲ್ ದೀಸ್ ಪ್ರೊಸೀಜರ್ ಶುಡ್ ಬಿ ಇನ್ಕ್ಲೂಡೆಡ್. ಸೊ ಅದರಿಂದ ಇವತ್ತು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಹೆಲ್ತ್ ಬಜೆಟ್ಗೆ ಅಲೋಕೇಶನ್ ಜಾಸ್ತಿ ಆಗಬೇಕು. ಈಗ ಕೊಡ್ತಾ ಇರತಕ್ಕಂಥ ಅಲೋಕೇಶನ್ನು ಬಹಳ ಕಡಿಮೆ. ಸೊ ಅದೇ ರೀತಿ ಮೊನ್ನೆ ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು, ಅಂಡರ್ ನ್ಯಾಷನಲ್ ಹೆಲ್ತ್ ಮಿಷನ್ ದ ಸ್ಟಾಫ್ ನರ್ಸ್ ವರ್ ಗೆಟಿಂಗ್ ಓನ್ಲಿ 12,000 rupees. So they were reluctant to work in any rural hospital. Because of our perseveration in the parliament as well as in the parliamentary standing committee, just 4 weeks back, their salary has been increased from 12,000 to 22,000. So nantara probably all emergencies, whether it is heart attack or even brain stroke, heart attack, brain stroke or accidents should be treated in the golden hour, and it should be in a hub and spoke model. So probably hub and spoke model is extremely important. ಈಗ ಎಲ್ಲ ಕಡೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಸಣ್ಣ ನಗರಗಳಲ್ಲಿ ಕ್ಯಾತ್ ಲ್ಯಾಬ್ ಇರೋದಿಲ್ಲ ಅಥವಾ CT ಸ್ಕ್ಯಾನ್ ಇರೋದಿಲ್ಲ. ಸೊ ಅಲ್ಲಿ ಇನಿಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಯು ಟೇಕ್ ಹಾರ್ಟ್ ಅಟ್ಯಾಕ್, somebody in a remote place, so you give thrombolytic agent there, then after a few hours you shift them to a nearest city where angioplasty stents are made. Or a patient with stroke, if it is a non-hemorrhagic stroke, then you shift them to a place, you give thrombolytic therapy, then shift to a place where all those interventions can be done, where clot removal or your penumbra device, whatever it is. Why I am telling this? 30% of deaths in India is due to heart attack and brain stroke. 30% of deaths in India is due to brain stroke and heart attack. Hub and spoke model is a must.
At least I'm very happy to say in Karnataka, we could able to introduce the hub and spoke model in 90 taluk hospital, 90 taluk hospitals. So in fact, this model, of course, it is introduced in piecemeal in state of Goa, state of Orissa, state of Tamil Nadu, but this should be introduced right across the nation to save lakhs and lakhs of life. See, brain stroke. See, earlier we are giving only apparent, see, because we know the, the misery of a stroke patient, if residual deficits, hemiplegia, hemiparesis, is, burden for the family and misery for himself. Today, I think with thrombolysis, they get up, they start speaking, they start moving their limbs within few hours. So I think hub and spoke model is very important. And where India has to improve, where as far as public hospital has to improve is, we have to strengthen our emergency care or critical care services. That's where we are lacking in government hospital. So according to one of the estimate, nearly 12 crore people, either patients or people, visit our emergency or casualty in India in any year, 12 crores. So the death rate in ICU admissions, when once they are admitted in ICU, death rate in ICU today is 40% in India. So this is where we have to really improve upon. Hub and spoke model is very important, although because road traffic accidents, for example, road traffic accidents is the 5th largest killer in India. First is heart attack and brain stroke. Second is your respiratory diseases. Third is infections. Fourth is cancer. Fifth is the road traffic accidents. So there is a need to establish at least every state in every region a polytrauma centers where multiple injuries can be treated under one roof. Otherwise what happens, head injury, neurosurgeon will say, no, he has got a pneumothorax, you go to some other hospital. No, they have a fracture, you go to some other hospital. So during the transit, they will die. So I think this is where our system has to improve. Certainly, the hub and spoke model is the real need of India, because we have nearly 60%, 65% of the population is in semi-urban and rural India. So there we can only stabilization program, because all these are time driven. Heart attack treatment is time driven. We have to treat within first 6 hours, or even brain stroke within 6 hours, or even road traffic accidents within first few minutes, or this thing and all. So I think this is where we have to treat. And more important is we have to these technologies are there, and various, strategy and quality of training has to improve in India. I think because of this technology, because of these gadgets, I think brain is becoming defunct nowadays. And so no touch method is practiced nowadays. See, we are talking about physical touch. Now, no touch. That means they are not touching the patient at all, only looking at images, looking at investigations, and patient doesn't know who has operated, and patient doesn't know who has, discharged. So I think that relationship is lacking. That is very, very important. At least in India, that is in some places it is there. But our traditional clinical training has to really, you have to revisit our traditional clinical training. So today what is happening, there is no dearth for, in India, at this point of time, we have 17 lakhs allopathic doctors and 5 lakh Ayush doctors. So there is no dearth for doctors. So one of the real problem in public sector organization in our state or in some other state is, government is constructing very good buildings, even they provide equipment, but they are not providing manpower. They are not providing doctors, nurses, technicians. So I've been kept on telling, if you are not able to provide manpower, doctors, nurses and technicians in appropriate numbers, don't construct hospitals, because buildings and equipments alone will not deliver the services.
So you go to any rural hospital, you go to any semi-urban hospital, doctors are not there, and one doctor has been assigned duties of 3 hospitals. So I think this is where our mindset has. That's the reason I keep telling, or the concept and philosophy should change from construction to creation of post, construction to creation of post, then to the recruitment. ಆ್ಯಂಡ್ ಸೊ ವೈದ್ಯರ ಕೊರತೆ ಇದೆ ಅಂತ, ವೈದ್ಯರ ಕೊರತೆ ಇಲ್ಲ, ವೈದ್ಯರಿದ್ದಾರೆ, ಕೊರತೆ ಇರೋದು ನೇಮಕಾತಿಗೆ ಕೊರತೆ ಇದೆ. ಸೊ ಅದರಿಂದ ದೆನ್ ಓನ್ಲಿ, ಸೊ ವಿ ಹ್ಯಾವ್ ಟು ರಿಯಲಿ ವರ್ಕ್ ಟುಗೆದರ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ probably in years to come, a lot of these devices, implants, because Government of India has also approved many medical device parks. So they are going to come up with various manufacturing this thing. Then possibly the prices will come down to some extent. So it's a great program. ಸೊ ಮತ್ತೊಮ್ಮೆ ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ ಅವ್ರನ್ನ ನಾನು ಅಭಿನಂದಿಸ್ತೇನೆ. ಸೊ ನಾನು ಇವತ್ತು ಬಂದಿದ್ದು ತಡವಾಯಿತು, ಯಾಕೆಂದರೆ ಇವತ್ತು ಮಾಗಡಿ ಕ್ಷೇತ್ರದಲ್ಲಿ ಸುಮಾರು 12 ಕಡೆ ಈ ಕುಡಿಯುವ ಶುದ್ಧ ನೀರಿನ ಘಟಕಕ್ಕೆ ಶಂಕುಸ್ಥಾಪನೆ ಮಾಡಬೇಕಾಗಿತ್ತು, 5 ಬಸ್ಸು ತಂಗುದಾಣಕ್ಕೆ ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅಫ್ಕೋರ್ಸ್ ಮೈ ಡ್ರೆಸ್ ವಾಸ್ ಡಿಫ್ರೆಂಟ್ ದೇರ್, ನೌ ದಿ ಡ್ರೆಸ್ ಈಸ್ ಡಿಫ್ರೆಂಟ್ ಹಿಯರ್. ಸೊ but heart is same, that is social service. So ನಂತರ of course prevention is also very important, and another important area where we have to improve upon is rehabilitation program that is lacking in many places. We do surgeries and we say you go home, and that so many unanswered questions are with him. Actually he doesn't know whether he can drive or not, whether he doesn't know whether he can climb stairs or not, how long to take medicine, when to come back and all. I think that rehabilitation program has to be strengthened in every hospital. It is that is the reason every hospital should have a of course rehabilitation is not just physiotherapy. So it involves your psychologist, it involves your dietitian, and and also somebody should able to convince them. Otherwise they will be going, because medicines and operations alone will not completely cure the disease. So they cure the disease to some extent, but cardiac rehabilitation program, or we have what is called transitional care, we call it as transitional care. So certainly we have to educate our people. Another important thing where we have to really drive very aggressively is we have to this advanced life support program. So in every college we have to educate children, or whether it is police or even common citizen or apartment residents. So we have to go on from the college days only, we have to go on educating them. We have to show some recorded images how to do a CPR, because today what is happening, so the heart attack in the young and brain stroke in the young is really increasing. 35% of deaths in India from heart attack is below 40 years of age. It starts from 18, 17. So stress is considered to be a new tobacco, and stress is considered to be a new public health problem. Another important thing, see, we all conduct, in fact, since most of us are doctors here, I have to say this, we conduct health camp for public, we conduct health camp for people. I think time has come, we have to conduct health camp for doctors. We have to conduct health camp for doctors. It's very, very important. So many are having diabetes, so many are having high blood pressure, and the average lifespan of a modern day doctor is coming down by 8 to 10 years. There is 2 robust studies that are coming up. So one of the most stressed, because the patients on the table, his heart rate is 70, and the doctor who is doing the procedure, his heart rate will be 100. So I think this is where we have to really manage this stress, very, very important.
and otherwise doctors are becoming vulnerable to all these diseases, heart attack, brain stroke, high blood pressure and all. And one of the most difficult thing is the doctors who normally they don't get proper treatment. Not that they doesn't know, but they are very resistant to take drugs. They are very resistant to go through the procedures. That's the reason there are, I think one of the biggest problem we are changing in this modern day is technology of internet is very easy to treat less knowledgeable or ignorant people. It's extremely difficult and stressful to treat so-called sophisticatedly educated people. There are two syndromes. One is idiot syndrome and it's a CAPI syndrome. Idiot syndrome is internet-derived information obstructing treatment. So they make your life hell with so much of information. Then CAPI syndrome, children abroad, parents in India. Children abroad, parents in India, they also create a lot of problems. Only exchanging information, and when something goes bad, they come and ask 101 questions, and ultimately at the end of the day, you are so stressed. And having done the procedure, you are looking pale, you are having sweating, having done the procedure. I think stress is a very important thing among the doctors. We have to understand. We have to be realistic, and you should not give false hope. And we have to point blank, you have to tell what is going to happen. And so just finally, I will tell you there are 12 non-medicine medicines. I think we should all follow that non-medicine medicine. There are 12 non-medicine medicines. That is sunlight, exposure to sunlight. Second is proper diet. Third is intermittent fasting. Fourth is rest. Fifth is smile. And sixth is fruits and vegetables. Seventh is good friendship. Eighth is talking to each other than talking about others. Talking to each other than talking about others. And having dinner with the family members. Ninth. 10th is meditation and yoga, and of course walking. So these are non-medicine medicine. So definitely this is a great program. Finally, I will conclude by my usual quotes. The decision making is more important than incisions, and actually designation is not important. Dedication is more important than designation. Sincerity is more important than seniority. Values are more important than valuables. Mindset is more important than the marks. And efforts are more important than the results. Loyalty is more important than royalty. And progress is more important than perfection. And finally, proper work is more important than the paperwork. Thank you.